ಆ ಊರಿನ ಪುಟ್ಟ ಬಾಲಕನಿಗೆ ಪುನೀತ್ ರಾಜ್ಕುಮಾರ್ ಅಂದ್ರೆ ಅಚ್ಚುಮೆಚ್ಚಿನ ನಟ. ಪುನೀತ್ ರಾಜ್ಕುಮಾರ್ ಅಭಿನಯ ಮಾಡಿದ ಹಾಗೆ ಮನೆಯಲ್ಲಿ ಅಭಿನಯ ಮಾಡ್ತಾ ಇದ್ದ. ಪಾಕೆಟ್ ಮನಿ ನೀಡಿದ್ರೆ ಪೋಷಕರು ಅದನ್ನ ಉಳಿಸಿಕೊಂಡು ದೇಶಕ್ಕೆ ಈ ಹಣವನ್ನ ನೀಡ್ತೇನೆ ಅಂತ ಹೇಳಿಕೊಂಡು ಇರ್ತಾ ಇದ್ದ. ಇದೀಗ ಆ ಬಾಲಕನ ಬಾಳಿನಲ್ಲಿ ವಿಧಿ ಆತನನ್ನ ತಂದ ಬಳಿಗೆ ಈ ವಯಸ್ಸಿಗೆ ಕರೆದುಕೊಂಡು ಬಿಡ್ತು. ಕಣ್ಣೆದುರೇ ಮಗನ ಸಾವು ಕಂಡು ಪೋಷಕರು ಕಂಗಾಲಾದ್ರು. ಮಗನ ಸಾವಿನಲ್ಲೂ ಪುನೀತ್ ರಾಜ್ಕುಮಾರ್ ಅವರ ಹಾಗೆ ತಮ್ಮ ಮಗನ ದೇಹದ ಅಂಗಾಂಗಗಳನ್ನ ದಾನ ಮಾಡೋ ಮೂಲಕ ಪೋಷಕರು ಸಾರ್ಥಕತೆಯನ್ನ ಮೆರೆದಿದ್ದಾರೆ. 5 ವರ್ಷ ಪ್ರಾಯದ ಈ ಪುಟ್ಟ ಬಾಲಕ ಅನ್ವಿಕ್ ಪೋಷಕರ ಹಾರೈಕೆ ಹಾಗೂ ಸಹಪಾಠಿಗಳೊಂದಿಗೆ ಆಟವಾಡ್ತಾ ಬಾಲ್ಯ ಕಳೆದು ಶಿಕ್ಷಣ ಪಡೆದು ಭವ್ಯ ಭವಿಷ್ಯದೊಂದಿಗೆ ಬಾಳಿ ಬದುಕಬೇಕಾಗಿತ್ತು. ಆದ್ರೆ ಈತ ಜೀವಿಸುವುದು ಜವರಾಯನಿಗೆ ಹಿಡಿಸಲಿಲ್ಲವೇನೋ. ಅರಳುವ ಮುನ್ನವೇ ವಿಧಿಯ ಕ್ರೂರ ಅಟ್ಟಹಾಸಕ್ಕೆ ಸಿಲುಕಿ ಅಪಘಾತದಲ್ಲಿ ಉಸಿರು ಚೆಲ್ಲಿದ್ದಾನೆ. ಆದರೆ ಸಾವಿನ ಬಳಿಕವೂ ತನ್ನ ಕಣ್ಣು, ಲಿವರ್ ಮತ್ತು ಕಿಡ್ನಿಗಳಿಂದ ದಾನ ಮಾಡಿ ಸಾರ್ಥಕತೆ ಮೆರೆದಿದ್ದಾನೆ. ಆ ಮೂಲಕ ಜೀವ ಕಿತ್ತುಕೊಂಡ ಯಮನನ್ನೇ ಅನ್ವಿತ್ ತಲೆ ತಗ್ಗಿಸುವಂತೆ ಮಾಡಿದ್ದಾನೆ. ಕೊಡಗು ಜಿಲ್ಲೆಯ ಸೋಮರ್ಪೇಟೆ ತಾಲೂಕಿನ ಚಿಕ್ಕ ಅಳುವಾರ ಗ್ರಾಮದ ರಜಿತ್ ಹಾಗೂ ರಮ್ಯಾ ದಂಪತಿಯ ಏಕಮಾತ್ರ ಪುತ್ರ ಅನ್ವಿಕ್ ಎಡವನಾಡು ಗ್ರಾಮದಲ್ಲಿ ತಾತ ಹರಗ ತಿಮ್ಮಯ್ಯ ಮತ್ತು ಅಜ್ಜಿಯೊಂದಿಗೆ ವಾಸವಿದ್ದ. ಮನೆಯಲ್ಲಿ ಯಾವಾಗಲೂ ಪುನೀತ್ ರಾಜ್ಕುಮಾರ್ ಅವರ ಚಿತ್ರಗಳನ್ನು ನೋಡಿ ಅವರ ಹಾಗೆ ಮನೆಯಲ್ಲಿ ಅಭಿನಯ ಮಾಡ್ತಾ ಇದ್ದ. ಅವರ ಹಾಗೆ ಫೋಟೋ ತಗೊಂಡು ಇರ್ತಾ ಇದ್ದ. ಸಣ್ಣ ಪ್ರಾಯದಲ್ಲೇ ದೊಡ್ಡ ದೊಡ್ಡ ವಿಚಾರ ಮಾತಾಡಿಕೊಂಡು ಇರ್ತಾ ಇದ್ದ. ಇದೇ ಸೋಮವಾರ ಅಜ್ಜಿಯೊಂದಿಗೆ ಸೋಮವಾರಪೇಟೆಗೆ ತೆರಳಿದ್ದಾನೆ. ಬಳಿಕ ವಾಪಸ್ ಬಸ್ನಲ್ಲಿ ಬಂದು ಎಡವನಾಡಿನ ಬಸ್ ತಂಗುದಾಣದಲ್ಲಿ ಇಳಿದು ರಸ್ತೆ ದಾಟುತ್ತಿದ್ದಾಗ ಕುಶಾಲನಗರ ಕಡೆಯಿಂದ ಯಮರೂಪಿಯಾಗಿ ವೇಗವಾಗಿ ಧಾವಿಸಿ ಬಂದ ಕಾರು ಡಿಕ್ಕಿ ಹೊಡೆದಿದೆ. ಇದರಿಂದ ತಲೆಗೆ ತೀವ್ರ ಪೆಟ್ಟಾಗಿದ್ದ ಅನ್ವಿಕ್ನನ್ನ 4 ದಿನಗಳ ಹಿಂದೆ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗಿತ್ತು. ಆದರೆ ಮೆದುಳು ನಿಷ್ಕ್ರಿಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಕಳೆದ ರಾತ್ರಿ ಇಹಲೋಕ ತ್ಯಜಿಸಿದ್ದಾನೆ. ಇದ್ದ ಒಬ್ಬನೇ ಮಗನ ಅಕಾಲಿಕ ಮರಣ ದುಃಖದ ಮಡುವಿನಲ್ಲಿ ಮುಳುಗಿಸಿದ್ದರೂ ಕೂಡ ಪೋಷಕರು ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲೇ ಅನ್ವಿಕ್ನ ಕಿಡ್ನಿ, ಲಿವರ್ ಹಾಗೂ ಕಣ್ಣುಗಳನ್ನು ದಾನ ಮಾಡಿದ್ದಾರೆ. ಈ ಉದಾತ್ತ ಕಾರ್ಯದ ಮೂಲಕ ಸುಮಾರು 7 ಜನರ ಮಕ್ಕಳ ಬಾಳಿಗೆ ಅಂಗಾಂಗ ದಾನ ಮಾಡಿ ಅವರ ಬದುಕಿನಲ್ಲಿ ಹೊಸ ಬೆಳಕು ನೀಡುವಂತೆ ಮಾನವೀಯತೆ ಮೆರೆದು ಅನ್ವಿಕ್ನಿಗೆ ಸಾರ್ಥಕತೆಯನ್ನು ತಂದುಕೊಟ್ಟಿದ್ದಾರೆ. ಮೃತ ಅನ್ವಿಕ್ನ ಮೃತದೇಹವನ್ನು ಎಡವನಾಡಿನ ತಾತನ ನಿವಾಸಕ್ಕೆ ತಂದು ಗ್ರಾಮಸ್ಥರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿ ಬಳಿಕ ಸ್ವಗ್ರಹ ಚಿಕ್ಕ ಅಳುವಾರಕ್ಕೆ ಕೊಂಡೊಯ್ದು ಪೋಷಕರು ಹಾಗೂ ಕುಟುಂಬಸ್ಥರು ಅಂತ್ಯಕ್ರಿಯೆಯನ್ನ ನಡೆಸಿದ್ದಾರೆ. ಒಟ್ಟಿನಲ್ಲಿ ಪುಟ್ಟ ಬಾಲಕ ಅನ್ವಿಕ್ ಪೋಷಕರಿಗೆ ಪುತ್ರ ಶೋಕಂ ನಿರಂತರವಾಗಿ ಕಾಡಿದ್ರು ತನ್ನ ಮಗನ ಸಾವಿನಲ್ಲೂ ಸುಮಾರು 7 ಮಕ್ಕಳ ಬಾಳಿಗೆ ಹೊಸ ಆಶಾಕಿರಣವನ್ನ ಮೂಡಿಸಿ ಮಗನ ಸಾವಿನಲ್ಲೂ ಸಾರ್ಥಕತೆಯನ್ನ ಮೆರೆದಿದ್ದಾರೆ. ಕ್ಯಾಮರಾಮನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗುಲುಮನೆ, ಕೊಡಗು ಚಾನಲ್, ಮಡಿಕೇರಿ.